ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಬಂದು 1:30 ಆಗಿದೆ. ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮುಂಚೆ ವಿಡಿಯೋಸ್ನ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ. ಮೊನ್ನೆ ಒಂದಿನ ಗ್ಯಾಪ್ ಆಯಿತು, ತುಂಬಾನೇ ಬೇಜಾರಾಯಿತು ನನಗೆ. ಅಂದರೆ ಊರಿಗೆ ಹಬ್ಬಕ್ಕೆ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನನಗೆ ಅವತ್ತು ದಿನ ವಿಡಿಯೋನ ಹಾಕ್ಲಿಕ್ಕೆ ಆಗಿರಲಿಲ್ಲ. ಕೆಲವೊಂದ್ಸಲ ಹಾಗೆ ಅಲ್ವಾ, ಏನಾದರೂ ಒಂದು ಕಾರಣಾಂತರದಿಂದ ವಿಡಿಯೋನ ಮಾಡಲಿಕ್ಕೆ ಆಗೋದಿಲ್ಲ. ಒಂದೊಂದ್ಸಲಿ ನಮಗೆ ಹುಷಾರಿರೋದಿಲ್ಲ, ಇಲ್ಲಾಂದ್ರೆ ಏನಾದ್ರು ಒಂದು ಎಮರ್ಜೆನ್ಸಿ ಅಂತ ಊರಿಗೆ ಹೋಗಿರ್ತೀವಿ, ಇಲ್ಲಾಂದ್ರೆ ಹಬ್ಬ ಅಂತ ಊರಿಗೆ ಹೋಗಿರ್ತೀವಿ. ಸೊ ಹಾಗಾಗಿ ಒಂದೊಂದು ದಿನ ಮಿಸ್ ಆಗ್ಬಿಡುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನನಗೆ ಒಂಥರ ಬೇಜಾರಾಗ್ತಾ ಇರುತ್ತೆ ವಿಡಿಯೋ ಮಾಡಲಿಲ್ಲ ಅಂತ. ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ, ಏನೋ ಒಂಥರ ಮಿಸ್ ಮಾಡ್ಕೊಳ್ತಾ ಇದೀನೇನೋ ಅಂತ ಅನ್ಸುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಬೇಡಿ. ಸೊ ನನ್ನ ವ್ಯೂವರ್ಸ್ ಆಗಿರಬಹುದು, ನನ್ನ ಸಬ್ಸ್ಕ್ರೈಬರ್ ಆಗಿರಬಹುದು, ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ವಾ. ಸೊ ಹಾಗಾಗಿ ವಿಡಿಯೋನ ಫಸ್ಟ್ ವಿಡಿಯೋ ಮಾಡಿ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮಾರ್ನಿಂಗಿಂದನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನೇನಿಲ್ಲ, ಇನ್ನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಗೈಸ್, ಏನಪ್ಪಾ ಅಂದ್ರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹೌದು, ಈ ನವರಾತ್ರಿನಲ್ಲಿ ಅಂದ್ರೆ ಪೂಜೆ ಮಾಡ್ತಾ ಇರ್ತೀರಲ್ಲ, ಅವರು ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು, ಆಯ್ತಾ. ಆ ರೀತಿ ನೀವು ಅಂದ್ರೆ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ತಪ್ಪು ಮಾಡಬಾರ್ದು ಅಂತ. ಈ ರೀತಿ ನೀವು ತಪ್ಪುಗಳನ್ನ ಮಾಡ್ಕೊಂಡ್ ಬಂದ್ರೆ ನಿಜವಾಗ್ಲೂ ದುರ್ಗಾದೇವಿ ಅಂತ ಅಂದ್ರೆ ದೇವ್ರಿಗೆ ಅಂದ್ರೆ ದುರ್ಗಾದೇವಿಯ ಕೋಪಕ್ಕೆ ನೀವು ಬಲಿ ಆಗ್ತೀರಾ ಅಂತಾನೆ ಹೇಳ್ಬೋದು, ಆಯ್ತಾ. ಯಾಕಂದ್ರೆ ಕೆಲವೊಂದು ಆಚಾರ ವಿಚಾರಗಳು ಇರುತ್ತೆ ಅಲ್ವಾ. ಸೊ ನಾವ್ ಅದ್ರಂತಾನೆ ನಡ್ಕೊಂಡು ದೇವಿನ ಪೂಜೆ ಮಾಡ್ಬೇಕು. ದೇವಿ ದುರ್ಗಾದೇವಿ ಬಂದು ಈ 9 ದಿನದಲ್ಲಿ 9 ಅವತಾರಗಳನ್ನ ಎತ್ತು ಭೂಮಿಗೆ ಬಂದು ನಮ್ಗಳ ಜೊತೆ ನಾವು ಮಾಡುವಂತ ಪೂಜೆನ ಸ್ವೀಕರಿಸಲಾಗಿರ್ಬಹುದು, ಹಾಗೆ ನಾವು ಮಾಡುವಂತ ನೈವೇದ್ಯನ ಸ್ವೀಕರಿಸೋದಾಗಿರ್ಬಹುದು. ಈ ತರ ಎಲ್ಲ ಮಾಡ್ತಾಳೆ ತಾಯಿ ಅಲ್ವಾ. ಸೊ ಹಾಗಾಗಿ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಕ್ ಹೋಗ್ಬಾರ್ದು. ಸೊ ಯಾವ್ಯಾವ ತಪ್ಪುಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ. ನನ್ಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಯಾಕಂದ್ರೆ ನಿಮ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ. ತುಂಬಾ ಜನಕ್ಕೆ ಈ ವಿಷಯಗಳು ಗೊತ್ತಿರೋದಿಲ್ಲ, ಆಯ್ತಾ. ಸೊ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ ಗೈಸ್, ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಿಲ್ಲ, ಈಗ ನವರಾತ್ರಿ ಹಬ್ಬನ ತುಂಬಾ ಜನ ಆಚರಿಸ್ತಾರೆ ಅಲ್ವಾ. ಅಂದ್ರೆ ನಮ್ಮ ಮನೇಲಿರುವಂತ ಕಷ್ಟಗಳು ಕಳಿಬೇಕು. ಒಂದು ಆರ್ಥಿಕ ಸಮಸ್ಯೆ ಆಗಿರಬಹುದು, ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಎಲ್ಲಾ ಕೂಡ ಕಷ್ಟಗಳು ಕಳೆದು ದೇವಿ ನಮ್ಗೆ ಒಂದು ಒಳ್ಳೇದನ್ನ ಮಾಡ್ಲಿ, ನಮ್ಮ ಮನೆಯಲ್ಲಿ ಯಾವಾಗ್ಲೂ ನೆಲೆಸ್ಲಿ ಅಂತ ತುಂಬಾ ಜನ ಎಲ್ಲರೂ ಕೂಡ ಆಲ್ಮೋಸ್ಟ್ ಈ ಪೂಜೆನ ಮಾಡೇ ಮಾಡ್ತಾರೆ. ಒಬ್ಬೊಬ್ರು ಈ ಪೂಜೆನ ಮಾಡೋದಿಲ್ಲ. ಅದ್ರಲ್ಲೂ ನಮ್ಮ ಮೈಸೂರಲ್ಲಂತೂ ಕೇಳ್ಬೇಕಾ, ಎಲ್ಲ ಈ 9 ದಿನದಲ್ಲಂತೂ, ಈ ದಸರಾ ಟೈಮಲ್ಲಂತೂ ದೇವಿನ ಚಾಮುಂಡೇಶ್ವರಿ ದೇವಿ ಆಗಿರ್ಬಹುದು, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕಾಳಿಕಾಂಬಾ ದೇವಿ ಆಗಿರ್ಬೋದು, ಎಲ್ಲಾ ಕಡೆ ಪೂಜೆ ನಡೀತಾ ಇರುತ್ತೆ, ಆಯ್ತಾ. ಈ ಪೂಜೆಗಳಲ್ಲಿ ಗಾಯ್ಸ್, ಯಾರು ಪೂಜೆನ ಮಾಡ್ತೀರಾ ಅಂದ್ರೆ ಉಪವಾಸ ಮಾಡಿ ಪೂಜೆ ಮಾಡ್ತಾರೆ ಒಬ್ಬೊಬ್ರು, ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಕಂಪಲ್ಸರಿಯಾಗಿ ಪೂಜೆನ ಮಾಡ್ಲೇಬೇಕು ಮನೆಯಲ್ಲಿ, ಆಯ್ತಾ. ಈಗ ಬೆಳಿಗ್ಗೆ ಎದ್ರಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡ್ತೀರಾ. ಇನ್ನು ಮಧ್ಯಾಹ್ನನೂ ಕೂಡ ಪೂಜೆ ಮಾಡ್ಬೇಕು, ಹಾಗೇನೆ ಸಂಜೆ ಕೂಡ ಪೂಜೆ ಮಾಡ್ಬೇಕಾಗತ್ತೆ. 3 ಟೈಮು ಪೂಜೆನ ಮಾಡ್ಲೇಬೇಕು ಕಂಪಲ್ಸರಿ. ಬಟ್ ಒಬ್ಬೊಬ್ರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಲ್ವಾ, ಅವರು ಅಂದ್ರೆ ಆತರ ಪರಿಸ್ಥಿತಿಗಳು ಇರೋದ್ರಿಂದ 2 ಟೈಮ್ ಪೂಜೆ ಮಾಡಿದ್ರೆ ಸಾಕು. ಅವರು ಮಾರ್ನಿಂಗ್ ಒಂದ್ಸಲ ಮಾಡ್ತೀರಾ, ಈವ್ನಿಂಗ್ ಒಂದ್ಸಲ ಮಾಡ್ತೀರಾ, ಸಾಕು. ಹಾಗೇನೆ ಗೈಸ್, ಇನ್ನೊಂದೇನಂತ ಅಂದ್ರೆ ಈ ಟೈಮಲ್ಲಿ ಒಂದು ತುಂಬಾನೇ ಕೆಟ್ಟದಾಗಿ ಮಾತಾಡೋದು, ಕೆಟ್ಟ ಮಾತುಗಳನ್ನ ಆಡೋದು, ಜಗಳ ಮಾಡೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಅವ್ರ ಹತ್ರ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಆ ರೀತಿ ಎಲ್ಲ ದಯವಿಟ್ಟು ಮಾಡಕ್ಕೆ ಹೋಗ್ಬಾರ್ದು, ಆಯ್ತಾ. ದೇವಿ ಏನಂತಂದ್ರೆ ಎಲ್ಲಾನು ಕೂಡ ದೇವಿ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನಮ್ಗೆ ಯಾವ ರೀತಿ ಪೂಜೆ ಮಾಡ್ತಾರೆ ನೈವೇದ್ಯಕ್ಕೆ ಇಟ್ಬಿಟ್ರೆ ಆಗೋದಿಲ್ಲ ಗೈಸ್, ಆಯ್ತಾ. ನಮ್ಮ ಮನಸ್ಸು ಕೂಡ ತುಂಬಾನೇ ಶುದ್ಧಿಯಾಗಿ ಇರಬೇಕು. ನಾವು ಮಾತಾಡೋ ಮಾತುಗಳು ಕೂಡ ತುಂಬಾನೇ ಶುದ್ಧಿಯಾಗಿ ಇರಬೇಕು. ಸೊ ಹಾಗಾಗಿ ಕೆಟ್ಟದಾಗಿ ಬೈಯೋದು ಆಗಿರಬಹುದು, ಹಾಗೇನೆ ಇನ್ನೊಬ್ಬರನ್ನ ಹಂಗ್ಸೋದಾಗಿರ್ಬಹುದು, ಈ ತರ ಅಂದ್ರೆ ಕೆಟ್ಟದನ್ನ ಕೂಡ ಯಾವುದು ಕೂಡ ನಾವ್ ಯಾವತ್ತೂ ಕೂಡ ಮಾಡಬಾರ್ದು. ಅದ್ರಲ್ಲೂ ಈ ಪೂಜೆನ ಮಾಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಅಂದ್ರೆ ಪೂಜೆ ಮಾಡೋರು ಅಂತಲ್ಲ, ಆ ಮನೆಯಲ್ಲಿ ಇರೋರು ಯಾರು ಕೂಡ ಕೆಟ್ಟದಾಗಿ ಮಾತಾಡಬಾರ್ದು, ಸರಿನಾ. ಇನ್ನು ನೆಕ್ಸ್ಟ್ ತಪ್ಪು ನೋಡೋದಾದ್ರೆ, ನೀವು ಪೂಜೆ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ ಗಾಯ್ಸ್, ಹಾಸಿಗೆ ಮೇಲೆ ಬೆಡ್ ಮೇಲೆ ನೀವು ಮಲ್ಕೊಳ್ಳೋ ಹಾಗಿಲ್ಲ, ಆಯ್ತಾ. ಬೆಡ್ ಮೇಲೆ ನೀವು ಮಲ್ಕೊಳ್ದೇನೆ ಕೆಳಗಡೆ ಒಂದು ನೆಲದಲ್ಲೇ ಮಲ್ಕೊಳ್ಬೇಕು. ಆಕ್ಚುಲಿ ಈಗ ಆಲ್ಮೋಸ್ಟ್ ಎಲ್ಲ ಶೀತ ಜಾಸ್ತಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ
ಇದ್ರ ಮೇಲೆ ಅಂದ್ರೆ ಚಾಪೆನ ಹಾಸ್ಕೊಂಡು ಮಲ್ಕೊಳ್ತಾರೆ ಆಯ್ತಾ. ನಿಮ್ಗೆ ಏನಾದ್ರು ಕೋಲ್ಡ್ ಆಗ್ತಾ ಇದೆ, ನಿಮ್ದು ಕೋಲ್ಡ್ ಬಾಡಿ ಅಂತ ಇದ್ರೆ ಚಾಪೆನ ಹಾಸ್ಕೊಂಡು ಮಲ್ಕೊಳ್ಬಹುದು, ಏನು ತೊಂದರೆ ಆಗಲ್ಲ ಸರಿನಾ. ಸೊ ನೀವು ಚಾಪೆನ ಹಾಸ್ಕೊಂಡು ಮಲ್ಕೊಳ್ಳಿ. ಆದ್ರೆ ಈ ಗರ್ಭಿಣಿಯರು ಇರ್ತಾರೆ, ಇಲ್ಲ ಮಕ್ಳು ಇರ್ತಾರೆ, ಅವರೆಲ್ಲ ಏನ್ ಮಾಡ್ಬೇಕು ಅಂತ ಅಂದ್ರೆ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ತುಂಬಾನೇ ಒಳ್ಳೇದು. ಅವ್ರಿಗೇನು ಕಟ್ನಿಟ್ಟು ಇರೋದಿಲ್ಲ, ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ಗೈಸ್ ಏನ್ ಮಾಡ್ಬೇಕು ಅಂದ್ರೆ, ಈಗ ಒಂದು ಉಪವಾಸನ ಮಾಡ್ತಾ ಇರ್ತಾರೆ ತುಂಬಾ ಜನ ಆಯ್ತಾ. ತುಂಬಾ ಜನ ಉಪವಾಸನ ಮಾಡಿ ಈ ಪೂಜೆನ ಮಾಡ್ತಾ ಇರ್ತೀರ ಅಲ್ವಾ. ಉಪವಾಸ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ, ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ನೀವು, ಅದನ್ನೇ ತಿನ್ಬೇಕು ನೀವು ಸರಿನಾ. ನೈವೇದ್ಯಕ್ಕೆ ಇಟ್ಟಿದ್ದನ್ನ ನೀವು ತಿಂದ್ರೆ ತುಂಬಾನೇ ಒಳ್ಳೇದು, ಯಾಕಂದ್ರೆ ದೇವಿ ಕೂಡ ಅದನ್ನ ಸ್ವೀಕರಿಸಿರ್ತಾಳಲ್ವಾ. ಸೊ ನೀವು ಸ್ವಲ್ಪ ತಿನ್ಬಿಟ್ಟು ನಿಮ್ಮ ಮನೆಯವ್ರಿಗೂ ಕೂಡ ಅದನ್ನ ಕೊಟ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ಗೈಸ್ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇಷ್ಟು ಮಾಡಬಾರ್ದು ಅಂತ ಹೇಳ್ದೆ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನಿಮ್ಗೆ. ಈ ದಿನಗಳಲ್ಲಿ ನೀವು ಯಾವ್ದಾದ್ರು ಕಾಳಿಕಾಂಬ ಟೆಂಪಲ್ ಆಗಿರಬಹುದು, ದುರ್ಗಾ ಪರಮೇಶ್ವರಿ ದೇವಿ ಆಗಿರಬಹುದು, ಇಲ್ಲ ಚಾಮುಂಡೇಶ್ವರಿ ದೇವಿ ಆಗಿರಬಹುದು ಆಯ್ತಾ, ಇಲ್ಲ ಚೌಡೇಶ್ವರಿ ದೇವಿ ಆಗಿರಬಹುದು, ಈ ತರ ದೇವಿ ಯಾವ್ದು ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಮೆಟ್ಲುಗಳು ಇದ್ದೇ ಇರುತ್ತೆ ಅಲ್ವಾ. ಒಂದೊಂದ್ರಲ್ಲಿ ಅಂದ್ರೆ ಈಗ ನಮ್ದ್ರಲ್ಲಾದ್ರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ತುಂಬಾನೇ ಮೆಟ್ಲುಗಳಿದಾವೆ ಆಯ್ತಾ. ಆ ಮೆಟ್ಲುಗಳಿಗೆ ಅರ್ಶಿನ ಕುಂಕುಮನ ಹಾಕ್ಬಿಟ್ಟು ದೇವಿಗೆ ನಮಸ್ಕಾರ ಹಾಕ್ಬಿಟ್ಟು ಫುಲ್ಲು ಅರ್ಶಿನ ಕುಂಕುಮ, ಮೆಟ್ಲಿಗೆಲ್ಲ ಅರ್ಶಿನ ಕುಂಕುಮ ಹಾಕಿ ದೇವಿಗೆ ಹೋಗ್ಬಿಟ್ಟು ನೀವು ಯಾವ್ದಾದ್ರೂ ಕೆಂಪು ಬಣ್ಣದ ಹೂವುಗಳನ್ನ ತಗೊಂಡು ನೀವು ಮನೇಲೂ ಕೂಡ ಅಷ್ಟೇ ನೀವು ಪೂಜೆ ಮಾಡ್ತಾ ಇರ್ತೀರಾ ಅಲ್ವಾ. ಪೂಜೆ ಮಾಡ್ಬೇಕಾದ್ರೆ ಮನೇಲಿ ನೀವು ಕೆಂಪು ಹೂವನ್ನೇ ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಆಯ್ತಾ. ಯಾಕಂದ್ರೆ ತಾಯಿಗೆ ಕೆಂಪು ಹೂವು ಅಂದ್ರೆ ತುಂಬಾನೇ ಇಷ್ಟ ಸರಿನಾ. ಸೊ ಹಾಗಾಗಿ ನೀವು ಕೆಂಪು ಹೂವನ್ನೇ ಹಾಕ್ಬಿಟ್ಟು ಪೂಜೆನ ಮಾಡ್ಕೊಳ್ಳಿ. ಹಾಗೆ ದೇವಸ್ಥಾನಕ್ಕೂ ಕೂಡ ತಗೊಂಡೋಗ್ಬಿಟ್ಟು ಹೂವನ್ನ ನೀವು ಕೆಂಪು ಹೂವನ್ನ ಹಾಕಿದ್ರೆ ಅಂದ್ರೆ ದೇವ್ರಿಗೆ ಕೊಟ್ರೆ ನೀವು ದೇವಿಗೆ ತುಂಬಾನೇ ಒಳ್ಳೇದಾಗತ್ತೆ. ಹಾಗೇನೆ ಮೆಟ್ಲುಗಳಿಗೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗಿ ದೇವಿಗೆ ಹೂವನ್ನ ಕೊಟ್ಟು ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು ಗೈಸ್ ಈ ಟೈಮಲ್ಲಿ ಸರಿನಾ. ಆಮೇಲೆ ನೆಕ್ಸ್ಟ್ ನೀವು ಈಗ ಮನೆಯಲ್ಲೇ ಒಂದು ಅಕ್ಷತೆನ ಪ್ರಿಪೇರ್ ಮಾಡ್ಕೊಳ್ತೀರಾ ಆಯ್ತಾ. ಆ ಅಕ್ಷತೆನ ನಿಮ್ ತಲೆ ಮೇಲೆ ಹಾಕೊಳ್ಳಿ. ಡೈಲಿ ನೀವು ಅಕ್ಷತೆನ ತಲೆ ಮೇಲೆ ಹಾಕೊಂಡು ಪೂಜೆ ಎಲ್ಲ ಆದ್ಮೇಲೆ ಅಕ್ಷತೆನ ತಲೆ ಮೇಲೆ ಹಾಕೊಂಡ್ರೆ ಅದು ಕೂಡ ತುಂಬಾನೇ ಒಳ್ಳೇದಾಗುತ್ತೆ ಗಾಯ್ಸ್ ಆಯ್ತಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಂದ್ರೆ ಗಾಯ್ಸ್ ಕೆಲವೊಂದು ಕಟ್ಟುನಿಟ್ಟುಗಳಿರುತ್ತೆ, ಅದನ್ನೆಲ್ಲ ನಾವು ಪಾಲಿಸಲೇಬೇಕು. ಆ ಥರ ಎಲ್ಲ ನಾವು ಪಾಲನೆ ಮಾಡ್ಕೊಂಡು ಬಂದ್ರೇನೆ ನಮ್ಗೆ ತುಂಬಾನೇ ಮನೆಯಲ್ಲಿ ಒಂದು ಮನೆ ಏಳಿಗೆ ಆಗಿರಬಹುದು, ಮನೆ ಒಂದು ಸಮೃದ್ಧಿ ಆಗಿರಬಹುದು. ಹಾಗೆಯೇ ಒಂದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ, ಮನೆ ಸಮೃದ್ಧಿ ಆಗುತ್ತೆ, ನಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆನೂ ಇರೋದಿಲ್ಲ, ಏನು ಬರೋದಿಲ್ಲ ಆಯ್ತಾ. ಸೊ ನಾವು ಈ ತರ ನಿಯಮಗಳನ್ನ ಪಾಲಿಸ್ಕೊಂಡು ಬರಲೇಬೇಕಾಗುತ್ತೆ. ಅಂದ್ರೆ ಈ 9 ದಿನ ಮಾಡಬೇಕು ಅಂತಲ್ಲ, ನೀವು ಡೈಲಿ ಈ ನಿಯಮಗಳನ್ನ ಪಾಲಿಸ್ಬೇಕು. ಆದ್ರೆ ಅದರಲ್ಲೂ ಈ 9 ದಿನ ಅಂತೂ ನೀವು ಕಟ್ಟುನಿಟ್ಟಾಗಂತೂ ಇರಲೇಬೇಕಾಗುತ್ತೆ ಸರಿನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನೀವು ದೇವಿಗೆ ಬಂದು ನಿಂಬೆ ಹಣ್ಣು ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಅಲ್ವಾ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ಹೋಗ್ತೀರಾ ಅಲ್ವಾ, ನಿಂಬೆಹಣ್ಣು ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗತ್ತೆ, ನಿಂಬೆಹಣ್ಣು ದೀಪ ಹಚ್ಚು ಅಂತ ಸುಮಾರು ಜನ ಹೇಳ್ತಾರೆ. ಹಾಗೇನೆ ನಿಂಬೆಹಣ್ಣು ಕೂಡ ಈ ತರ ಮನೇಲೂ ಕೂಡ ನಿಂಬೆಹಣ್ಣು ದೀಪ ಹಚ್ಬೋದು. ಇಲ್ಲ ಅಂತಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೂಡ ನಿಂಬೆಹಣ್ಣು ದೀಪನ ಹಚ್ಬೋದು ಸರಿನಾ. ದೇವಿಗೆ ತುಂಬಾನೇ ಪ್ರಿಯವಾದದ್ದು ಅಂದ್ರೆ ನಿಂಬೆಹಣ್ಣು. ಹಾಗಾಗಿ ಈ ಟೈಮಲ್ಲಿ ನೀವು ನಿಂಬೆಹಣ್ಣು ದೀಪನ ಹಚ್ಚಿ ತುಂಬಾನೇ ಒಳ್ಳೇದಾಗತ್ತೆ ಗೈಸ್ ಆಯ್ತಾ. ಅದು ಆಷಾಢ ಮಾಸದಲ್ಲಂತೂ ನಿಂಬೆಹಣ್ಣು ದೀಪನಂತೂ ಯಾರು ಕೂಡ ಮಿಸ್ ಮಾಡೋದಿಲ್ಲ. ದೇವಿ ನಮ್ಗೆ ಕಷ್ಟಗಳನ್ನ ಕಳಿತಾಳೆ ಅಂತ ಆಷಾಢ ಮಾಸದಲ್ಲಿ ತುಂಬಾನೇ ನಿಂಬೆಹಣ್ಣ ದೀಪನ ಹಚ್ತಾರೆ, ನಿಂಬೆಹಣ್ಣು ದೀಪನ ಅಲ್ವಾ. ಸೊ ಈ ಟೈಮಲ್ಲೂ ಕೂಡ ನೀವು ಈ 9 ದಿನದಲ್ಲಿ ನಿಂಬೆಹಣ್ಣು ದೀಪನ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ದೇವಿಗೆ ನೀವು ಒಂದು ನಿಂಬೆಹಣ್ಣು ಹಾರನ್ನ ಮಾಡಿಸ್ಬಿಟ್ಟು ನೀವು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ದೇವಿಗೆ ಹಾಕಕ್ಕೆ ಹೇಳಿದ್ರೆ ಅದು ಇನ್ನೂ ತುಂಬಾನೇ ಒಳ್ಳೇದಾಗುತ್ತೆ ಆಯ್ತಾ ಗೈಸ್. ನಿಮ್ ಕಷ್ಟಗಳು ಕೂಡ ಕಳಿಯುತ್ತೆ, ಒಂದು ಆರ್ಥಿಕ ಸಮಸ್ಯೆನೂ ಕಳಿಯುತ್ತೆ, ಹಾಗೇನೆ ನಿಮ್ಗೆ ಆರೋಗ್ಯ ಸಮಸ್ಯೆ ಇದ್ರೂ ಕಳಿಯುತ್ತೆ. ನಿಮ್ಗೆ ಏನೇ ಒಂದು ತೊಂದರೆ ಇದ್ರೂ, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಈಗ ಒಬ್ರು ಮನೆ ಕಟ್ಟಬೇಕು ಅಂತ ಅನ್ಕೊಳ್ತಾ ಇರ್ತಾರೆ, 100 ಅಡ್ಡಿಗಳು ಬರ್ತಾ ಇರುತ್ತೆ. ಇಲ್ಲ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೋತಾ ಇರ್ತೀರಾ, ಅದಕ್ಕೂ ಕೂಡ 100 ಅಡ್ಡಿಗಳು ಬರ್ತಾ ಇರುತ್ತೆ. ಅಂತವ್ರು ಈ 9 ದಿನಗಳಲ್ಲಿ ದೇವಿನ ತುಂಬಾನೇ ಕಟ್ಟುನಿಟ್ಟಾಗಿ ಪೂಜೆ ಮಾಡಿ, ಶ್ರದ್ಧಾ ಭಕ್ತಿಯಿಂದ ಶುಚಿಯಾಗಿ ಪೂಜೆ ಮಾಡಿ, ದೇವ್ರನ್ನ ಶ್ರದ್ಧಾ ಭಕ್ತಿಯಿಂದ ಮನಸ್ಸಿಂದ ಬೇಡ್ಕೊಂಡ್ರೆ ನಿಜವಾಗ್ಲೂ ದೇವಿ ಒಳ್ಳೇದ್ ಮಾಡೇ ಮಾಡ್ತಾಳೆ ಆಯ್ತಾ. ನೋಡಿದ್ರಲ್ಲ ಗೈಸ್, ಹೇಳ್ದೆ ಅಲ್ವಾ ನಾನು, ಈ ತರ ತಪ್ಪುಗಳನ್ನ ಮಾಡಬೇಡಿ. ಹಾಗೆ ಯಾವ್ಯಾವ ರೀತಿ ನೀವು ನಿಯಮಗಳನ್ನ ಪಾಲಿಸ್ಬೇಕು ಅಂತಾನು ಹೇಳಿದ್ದೀನಿ ನಾನು ನಿಮ್ಗೆ. ಈ ವಿಡಿಯೋ ನಿಮ್ಗೆ ತುಂಬಾನೇ ಅಂದ್ರೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬಾನೇ ಅಂತ ಹೇಳ್ಬಿಟ್ಟೆ, ಓಕೆ, ತುಂಬಾನೇ ಇಷ್ಟ ಆದ್ರೂ ಲೈಕ್ ಕೊಡಿ, ಹಾಗೇನೆ ಸ್ವಲ್ಪ ಇಷ್ಟ ಆದ್ರೂ ಕೂಡ ಲೈಕ್ ಕೊಡಿ. ದಯವಿಟ್ಟು ಲೈಕ್ ಕೊಡಿ, ಆದಷ್ಟು ಶೇರ್ ಮಾಡಿ. ತುಂಬಾ ಜನಕ್ಕೆ ಕೆಲವೊಂದು ಆಚಾರ ವಿಚಾರಗಳು ಗೊತ್ತಿರೋದಿಲ್ಲ ಆಯ್ತಾ. ನಾವೇನ್ ತಿಳ್ಕೊಂಡಿದೀವಿ ಅದನ್ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ, ಅದನ್ನ ನೀವು ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ಏನು ತಪ್ಪಿಲ್ಲ
ಅಲ್ವಾ. ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಕೊಡ್ಬೇಕು ಆಯ್ತಾ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅಲ್ವಾ. ಈಗ ನಮ್ಗೆ ನಮ್ಮ ಗುರು ಹಿರಿಯರಾಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಹೇಳ್ಕೊಂಡು ಬಂದ್ರು, ಇಷ್ಟು ದಿನ ನಮ್ಗೆ ಹೇಳ್ಕೊಟ್ರು, ನಮ್ಮ ಟೀಚರ್ಸ್ ಆಗಿರಬಹುದು ಎಲ್ಲರೂ ಕೂಡ ಹೇಳ್ಕೊಟ್ರು. ಈಗ ನಮಗ್ ಗೊತ್ತಿರೋದನ್ನ ನಾವು ನಿಮ್ಗೆ ಹೇಳ್ಬೇಕು, ನಿಮ್ಗೆ ಗೊತ್ತಿರೋದನ್ನ ನೀವು ಇನ್ನೊಬ್ರಿಗೆ ಹೇಳ್ಬೇಕು, ನಾವು ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು. ಈ ತರ ಒಂದು ಅಂದ್ರೆ ಸಂಪ್ರದಾಯಗಳು ಹೀಗೆ ನಮ್ಮ ಹಿಂದೂ ಸಂಪ್ರದಾಯಗಳು ಕಂಟಿನ್ಯೂಸ್ ಆಗ್ಬೇಕು ಗೈಸ್. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದೇವ್ರು ಮಾಡೋದೇ ಕಮ್ಮಿ ಆಗ್ಬಿಟ್ಟಿದೆ ಆಯ್ತಾ. ಒಂದ್ ದೇವಸ್ಥಾನಕ್ಕೆ ಹೋಗೋಣ ಬಾರೋ ಅಂತ ಮನೆಯಲ್ಲಿ ಏನಾದ್ರು ಅಮ್ಮಂದಿರ ಕರೆದ್ರೆ ಮಕ್ಳನ್ನ ದೇವಸ್ಥಾನಕ್ಕೆ ಯಾರಮ್ಮ ಬರ್ತಾರೆ, ಬೇರೆ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗೆ ಹೋಗೋಣ ಕಣಮ್ಮ, ಈ ತರ ಆಗ್ಬಿಟ್ಟಿದೆ ಜನರೇಷನ್. ಓಕೆನಾ. ಯಾಕಂಗಂತೆ ಅಂತಂದ್ರೆ ಮೊನ್ನೆ ನಾನು ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ಬರ್ಬೇಕಾದ್ರೆ ಒಂದು ಬಸ್ಸಲ್ಲಿ ಒಬ್ರು ಅಜ್ಜಿ ಮತ್ತೆ ಅವರ ಮಕ್ಕಳು ಮತ್ತೆ ಅವ್ರ ಮೊಮ್ಮಕ್ಕಳು ಇಷ್ಟು ಜನನ ಕರ್ಕೊಂಡು ಮೈಸೂರಿಗೆ ಬರ್ತಾ ಇದ್ರು. ಏನಕ್ಕೆ ಅಂತಂದ್ರೆ ಟ್ರಿಪ್ ಅಂತಂದ್ರೆ KRS ಹೋಗ್ಬೇಕು ಅಂತ ಟ್ರಿಪ್ ಬರ್ತಾ ಇದೀವಿ ಕಣವ ಅಂತ ನನ್ನ ಜೊತೆ ಶೇರ್ ಮಾಡಿದ್ರು ಆಯ್ತಾ. ಅಲ್ಲೇನಾಯ್ತು ಅಂದ್ರೆ ಒಂದು ಚಿಕ್ಕದಾಗಿ ಸ್ಮಾಲ್ ಆಗಿ ಹೇಳ್ತೀನಿ ನಿಮ್ಗೆ, ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳ್ತೀನಿ. ಅಲ್ಲೇನಾಯ್ತು ಅಂದ್ರೆ ಶ್ರೀರಂಗಪಟ್ಟಣದ ಹತ್ರ ಏನಾಯ್ತು, ನಂದು ಬಂದು ನೇಟಿವ್ ಮಂಡ್ಯ. ಓಕೆನಾ. ಮಂಡ್ಯದಿಂದ ಬರ್ಬೇಕಾದ್ರೆ ಅವರು ತುಮಕೂರವ್ರಂತೆ, ತುಮಕೂರಿಂದ ಮೈಸೂರಿಗೆ ಬರ್ತಾ ಇದ್ರು ಅವರು. ಸೊ ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ ದೇವಸ್ಥಾನ ಸಿಗುತ್ತಲ್ಲ, ಆ ದೇವಸ್ಥಾನನ ಅಜ್ಜಿ ಏನಂದ್ರು ಅಂದ್ರೆ ಬಂದ್ರು ಫಸ್ಟ್ ಇಲ್ಲಿ ಟೆಂಪಲ್ ಇದೆ ನೋಡ್ಕೊಂಡು ಹೋಗ್ಬಿಡೋಣ, ನೋಡ್ಕೊಂಡು ಆಮೇಲೆ ಮೈಸೂರಿಗೆ ಹೋಗೋಣ ಅಂತ ಹೇಳಿದ್ರು ಅವರು ಆಯ್ತಾ. ಅದಕ್ಕೇನೆ ಅವ್ರ ಮೊಮ್ಮಕ್ಳಿಗೆ ಏನಂದ್ರು ಅಂತಂದ್ರೆ, ಅಜ್ಜಿ ಯಾರು ದೇವಸ್ಥಾನಕ್ಕೆ ಬರ್ತಾರೆ, ಹೋಗಜ್ಜಿ ನಡಿ ಅಜ್ಜಿ ಅಲ್ಲಿ ಹೋಗೋಣ KRSಗೆ, ಅಲ್ಲೇ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ ಇದ್ರೆ ನೋಡೋಣ ಅಂತ ಅಂದ್ರು. ಅವಾಗ ಅಜ್ಜಿ ಏನಂದ್ರು ಅಂದ್ರೆ, ನೋಡವಾ ಈಗಿನ ಜನರೇಷನ್ ಮಕ್ಳಂತೂ ದೇವ್ರು ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ನಾವ್ ಹೇಳ್ದಂಗಂತೂ ಏನೋ ಕೇಳೋದೇ ಇಲ್ಲ, ನೋಡು ಹೆಂಗಂತಿದ್ದಾರೆ ಟೂರಿಸ್ಟ್ ಪ್ಲೇಸ್ಗೆ ಹೋಗೋಣ ನಡಿ ಅಂತಿದ್ದಾರೆ, ದೇವಸ್ಥಾನಕ್ಕಂತೂ ಯಾರು ಬರೋದೇ ಇಲ್ಲ, ಈ ತರ ಸಂಪ್ರದಾಯಗಳನ್ನೇ ಮರ್ತೋಗ್ತಿದ್ದಾರೆ ಕಣವ ಈಗಿನ ಜನರೇಷನ್ ಅವರು ಅಂತ ಹೇಳಿದ್ರು ನನ್ಗೆ. ಸೊ ಅದಕ್ಕೆ ನಾನು ನಿಮ್ಗೆ ಇದನ್ನ ಹೇಳ್ದೆ. ಹೌದು ಗೈಸ್, ಈಗಿನ ಜನರೇಷನ್ ಅಂತೂ ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳನ್ನ ಮಕ್ಕಳು ಮರಿತಾ ಇದ್ದಾರೆ. ಬಟ್ ಮರಿದೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಆಯ್ತಾ. ಅವ್ರಿಗೆ ಹೇಳ್ಕೊಡ್ಬೇಕು, ಈ ತರ ನಿನ್ನ ಟೂರಿಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಲ್ಲ ನಾನು. ಫಸ್ಟ್ ನಾವು ಟೆಂಪಲ್ಗೆ ಹೋಗಿ ದೇವ್ರದ್ದು ಕೂಡ ಆಶೀರ್ವಾದ ಬೇಕು ನಮ್ಗೆ ಅಂತ ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ನಾವು ತಿಳಿದು ಬುದ್ಧಿ ಹೇಳಿದ್ರೆ ಅವರು ಕೂಡ ಕಲ್ತ್ಕೊಳ್ತಾರೆ ಆಯ್ತಾ. ನನ್ಗಂತೂ ಗೈಸ್ ನಿಜವಾಗ್ಲೂ ದೇವ್ರ ಪೂಜೆ ಮಾಡೋದಾಗಿರ್ಬಹುದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬಹುದು ತುಂಬಾನೇ ಇಷ್ಟಪಡ್ತೀನಿ ನಾನು. ಅದರಲ್ಲೂ ದೇವ್ರ ಪೂಜೆ ಅಂದ್ರೆ ಅದು ಮನೆಯಲ್ಲಿ ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಒಂದು ಪಾಸಿಟಿವಿಟಿ ಅನ್ನೋದಿರುತ್ತೆ, ಒಂದು ನೆಮ್ಮದಿ ಅನ್ನೋದು ಎಷ್ಟು ಚೆನ್ನಾಗಿ ಕೊಡುತ್ತೆ ಗೊತ್ತಾ. ಅದರಲ್ಲೂ ಕೂಡ ಒಂದು ಟೆಂಪಲ್ಗೆ ಹೋಗ್ಬಿಟ್ರಂತೆ ಅಂತೂ ಯಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲೇ ಕುತ್ಕೊಳ್ಳೋಣ, ಮನೆಗೆ ಬರಕ್ಕೆ ಮನ್ಸಾಗಲ್ಲ ನನ್ಗೆ, ಆ ರೀತಿ ಇರುತ್ತೆ. ಸೊ ಈ ಜನರೇಷನ್ ಅಲ್ಲಿ ಮಕ್ಳುಗಳಿಗೆ ಆ ಥರ ತಪ್ಪನ್ನ ಮಾಡಕ್ ಹೋಗ್ಬೇಡಿ, ಅವ್ರಿಗೆ ಹೇಳ್ಕೊಡಿ, ನಮ್ಮ ಸಂಪ್ರದಾಯಗಳನ್ನ ಅವ್ರಿಗೆ ಹೇಳ್ಕೊಡಿ. ಟೂರಿಸ್ಟ್ ಪ್ಲೇಸ್ಗೂ ಕರ್ಕೊಂಡು ಹೋಗ್ತೀನಿ, ಹಾಗೇನೆ ಟೆಂಪಲ್ಗೂ ಕೂಡ ನಾವು ಹೋಗ್ಲೇಬೇಕು ಕಣಪ್ಪ ಈ ತರ ಅಂತ ನೀವು ಹೇಳ್ಕೊಟ್ಟು ನೀವು ನಮ್ಮ ಸಂಪ್ರದಾಯನ ಮರೀದೇ ಇರೋ ತರ ಮಾಡ್ಬೇಕು. ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ತರ ಪೂಜೆಗಳಿಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ. ಸೊ ನೀವು ತಿಳಿದು ಬುದ್ಧಿ ಹೇಳಿ ನಿಮ್ಮ ಮಕ್ಕಳಿಗೆ, ಈ ತರ ನಮ್ಮ ಸಂಪ್ರದಾಯನ ಮುಂದುವರಿಸ್ಬೇಕು ನಾವು, ಸರಿನಾ. ಓಕೆ ಗೈಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಆದಷ್ಟು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಿರಬಹುದು, ಹಾಗೇನೆ ಒಂದು ಲೈಕ್ ಕೊಡೋದ್ರಿಂದ ಆಗಿರಬಹುದು, ನೀವೇನು ಕಳ್ಕೊಳ್ಳಲ್ಲ ಅಲ್ವಾ. ಏನು ದುಡ್ಡು ಕೊಡ್ಬೇಕಾದಕ್ಕೆ ಇಲ್ಲ ತಾನೇ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ಕೂಡ ಏನು ಕಳ್ಕೊಳ್ಳಲ್ಲ, ನೀವು ಕೂಡ ಏನು ಕಳ್ಕೊಳ್ಳಲ್ಲ. ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೇನೆ ಹಲವಾರು ವಿಡಿಯೋಸ್ನ ನಾನು ಹಾಕಿದ್ದೀನಿ. ಒಂದು ಮನೆ ಕಟ್ಟೋದಾಗಿರಬಹುದು, ಮನೆ ಕಟ್ಟಲಿಕ್ಕೆ ತುಂಬಾನೇ ದಾಡ್ತಾ ಇರ್ತಾರೆ ಜನಗಳು, ನೂರಾರು ಅಡೆತಡೆಗಳಿರುತ್ತೆ. ಇಲ್ಲಾಂದ್ರೆ ಒಂದು ಸೈಟ್ ತಗೊಳ್ಬೇಕು ಅಂತ ಅನ್ಕೋತಾ ಇರ್ತಾರೆ, ಸೈಟ್ ಕೂಡ ತಗೊಳಕ್ಕೆ ಆಗ್ತಾ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅವ್ರೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಒಂದು ಚಿಕ್ಕ ತಂತ್ರದ ಬಗ್ಗೆ, ಒಂದು ಚಿಕ್ಕ ಪರಿಹಾರದ ಬಗ್ಗೆ ನಾನು ಹಾಕಿದ್ದೀನಿ. ಹಾಗೇನೆ ಒಂದು ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನಿಂದ ಮನೆಯಲ್ಲಿ ಒಂದು ರೆಮಿಡಿ ಬಗ್ಗೆ ಹೇಳಿದ್ದೀನಿ ಆಯ್ತಾ. ಆ ರೆಮಿಡಿನ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಆಗಿರಬಹುದು, ಹಾಗೇನೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ ಗೈಸ್, ಸರಿನಾ. ಸೊ ಆದಷ್ಟು ಎಷ್ಟೊಂದು ನಾನು ಮನಿ ಟಿಪ್ಸ್ ಆಗಿರಬಹುದು, ಹಾಗೇನೆ ಈ ತರ ಪೂಜಾ ಟಿಪ್ಸ್ ಆಗಿರಬಹುದು ಎಷ್ಟೊಂದು ಹಾಕಿದ್ದೀನಿ. ಅದ್ರದ್ದೆಲ್ಲದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಅದನ್ನ ಒಂದ್ಸಲ ಚೆಕ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಬೈ ಬೈ, ಟೇಕ್ ಕೇರ್.